ವೆಲ್ಕಮ್ ಟು ನಂಬಿಕೆಯ ಚಕ್ರ. ನಾವಂತೂ ತುಂಬ ದಿನಗಳಾದಮೇಲೆ ಫ್ರೆಂಡ್ಸು ಮಕ್ಕಳೆಲ್ಲ ಸೇರಿ ಎಲ್ಲಾದರೂ ವೀಕೆಂಡಿಗೆ ಆಚೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದು ಪ್ರಾಣಿ ಪೆಟ್ ಸೆಂಚುರಿ. ಇದು ಬ್ಯಾಂಗ್ಳೂರಿಂದ 36 ಕಿಲೋಮೀಟರ್ ದೂರ ಇದೆ. ಇಲ್ಲಿ 40+ ಅನಿಮಲ್ಸ್ಗಳನ್ನ ಇಂಟ್ರ್ಯಾಕ್ಟ್ ಮಾಡ್ಬೋದು. ಈವನ್ 1.5 hour ಎಜುಕೇಷನ್ ಟ್ರಿಪ್ ಕೂಡ ಮಾಡ್ಬೋದು. ಮತ್ತು 700+ ರೆಸ್ಕ್ಯೂಸ್ ಅನಿಮಲ್ಸ್ ಇದ್ದಾವೆ. ಇವನ್ ಇದರಲ್ಲಿ ಟೈಮಿಂಗ್ಸ್ ಏನಂದರೆ ಮಾರ್ನಿಂಗ್ 9 ಗಂಟೆಯಿಂದ ಈವ್ನಿಂಗ್ 5 ಗಂಟೆ. ಸ್ಪೆಷಲಿ ವರ್ಷದ 365 ದಿನನೂ ಕೂಡ ಓಪನ್ ಆಗೇ ಇರುತ್ತೆ. ಮತ್ತು ಅಲ್ಲಿರುವಂಥ ಎಲ್ಲ ಸ್ಟಾಫ್ಸ್ಗಳು ಕೂಡ ವೆಲ್ ಎಜುಕೇಟೆಡ್ ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ನಮಗೆ ಪ್ರಾಣಿಗಳ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರೆ. ಸೊ ಇದು ನೋಡಿ, ಆ್ಯಕ್ಚುಲಿ ಈ ಹಾಡುಗಳು ಬಂದು ಹಿಮಾಲಯದಲ್ಲಿ ನೋಡ್ತಾರಂತೆ. ಒಂದೊಂದು ಪ್ರಾಣಿಗಳ ಬಗ್ಗೆ ಡೆಪ್ತಾಗಿ ಕ್ಲಿಯರ್ ಆಗಿ ನಮಗೆ ಇನ್ಫಾರ್ಮೇಷನ್ ಅಲ್ಲಿರುವಂಥ ಸ್ಟಾಫ್ಸ್ಗಳು ಕೊಟ್ಟಿದ್ದಾರೆ. ಸೊ ಇಲ್ಲೊಬ್ಬರು ತುಂಬ ಸುಸ್ತಾಗಿ ಓಡಾಡಿಕೆ ಆಗ್ತಾ ಇಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಪ್ರಾಣಿಗಳನ್ನೂ ಕೂಡ ಕೈಗೆ ಕೊಟ್ಟು ಅವುಗಳನ್ನ ನಾವು ಮಾತಾಡ್ಸೋದು ಮತ್ತು ಅವುಗಳನ್ನ ಮುಟ್ಟೋದಕ್ಕೆ ತುಂಬ ಚೆನ್ನಾಗಿ ಅವಕಾಶ ಮಾಡಿಕೊಡ್ತಾರೆ. ಇದರಿಂದ ಮಕ್ಕಳುಗಳಿಗೆ ತುಂಬ ಖುಷಿ ಆಗುತ್ತೆ. ಎಲ್ಲ ಅನಿಮಲ್ಸ್ಗಳ ಇಂಟ್ರ್ಯಾಕ್ಟಿಂದ ನಮಗೆ ಬರ್ಡ್ಸ್ ಇಂಟ್ರ್ಯಾಕ್ಟು ತುಂಬ ಖುಷಿ ಕೊಡ್ತು. ಯಾಕಂದರೆ ಒಂದು ಕೇಜ್ ಇರುತ್ತೆ, ಆ ಕೇಜ್ ಒಳಗಡೆ ಒಂದು 10-20 ಜನನ ಗುಂಪು ಮಾಡಿ ಒಳಗಡೆ ಬಿಟ್ಟು ಕೈಗೆ ಅವುಗಳು ತಿನ್ನುವಂಥ ಕಾಳುಗಳನ್ನ ಕೊಟ್ಟು ಆ ಕೈ ಚಾಚಿದಾಗ ಯಾವ ಪಕ್ಷಿಗಳು ಬೇಕಾದರೂ ಬಂದು ನಮ್ಮದು ಬಾಯಿ ಮೇಲೆ ಇರ್ಬೋದು, ಭುಜದ ಮೇಲೆ ಇರ್ಬೋದು, ಕೈ ಮೇಲೆ ಇರ್ಬೋದು, ಕುತ್ಕೊಳ್ತವೆ. ಅದರಿಂದ ಏನೋ ಒಂಥರ ಖುಷಿ. ಅವು ಖುಷಿ ಆಗುತ್ತೋ ಇಲ್ವೋ ನಮ್ಗೆ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಹತ್ತಿರದಿಂದ ಈ ಪಕ್ಷಿಗಳನ್ನೆಲ್ಲ ನೋಡಿದ್ವಿ. ಅದರಲ್ಲಿ ಒಳಗಡೆ ಸ್ಟಾಫ್ ನಾವು ಮಾತಾಡ್ಕೊಳ್ಳೋಂತ ಹೋದೆ. ಅವ್ರನ್ನ ಕೇಳಿದೆ ಇಲ್ಲಿ ಎಷ್ಟು ಥರದಾದ ಪಕ್ಷಿಗಳಿದ್ದಾವೆ ಅಂತ. ಬಟ್ ಅವ್ರು ನನಗೆ ಕನ್ನಡ ಬರಲ್ಲ ಅಂತ ನಮ್ಗೆ ತುಂಬ ಕೋಪ ಬಂತು. ಬಟ್ ತುಂಬ ಸಾಫ್ಟಾಗಿ ಆನ್ಸರ್ ಮಾಡಿದ್ರಿಂದ ಓಕೆ. ಆ ಕೇಜ್ ಒಳಗಡೆ ಹೋಗ್ಬೇಕಾದ್ರಾಗಲಿ ಆಚೆ ಬರಬೇಕಾದ್ರಾಗಲಿ ತುಂಬ ಇಂಟ್ರಕ್ಷನ್ ಕೊಡ್ತಾಯಿದ್ರು. ಬಿಕಾಸ್ ಯಾಕಂದರೆ ಕೇಜಿಂದ ಪಕ್ಷಿಗಳೇನಾದರೂ ಆಚೆ ಹಾರೋದ್ರೆ ಅಥವಾ ನಾವು ಅವುಗಳಿಗೆ ಏನಾದರೂ ತೊಂದರೆ ಮಾಡಬಾರ್ದು ಅನ್ನೋ ಇಂಟೆನ್ಷನಲ್ಲಿ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಇದೊಂದು ಪಕ್ಷಿ ಆಸ್ಟ್ರಿಚ್ ಥರನೇ, ಬಟ್ ಇದು ಆಸ್ಟ್ರಿಚ್ ಅಲ್ಲ, ಇದು ಎಮ್ಮ ಅಂತ ಅಂದ್ಬಿಟ್ಟು. ಆಸ್ಟ್ರಿಚ್ಚಿಗೆ ಕಾಲು ಬೆರಳುಗಳು 4 ಇದ್ದರೆ ಇದರಲ್ಲಿ 3 ಇರ್ತವೆ. ಮತ್ತು ಇವು ಅಷ್ಟೇ, ಮನುಷ್ಯರು ನೋಡಿದ ತಕ್ಷಣ ಹೆದರ್ಕೊಳ್ಳೋದಾಗಲಿ ಕುಕ್ಕೋದಾಗಲಿ ಯಾವುದೂ ಆ ಥರ ಏನೂ ತೊಂದರೆ ಮಾಡ್ತಿರ್ಲಿಲ್ಲ. ಬಟ್ ನಿಂತಿದ್ದ ಜಾಗದಲ್ಲಂತೂ ನಿಲ್ತಾನೆ ಇರಲಿಲ್ಲ, ಓಡಿ ಹೋಗ್ತಾ ಇದ್ವು. ಅಲ್ಲಿದ್ದಂಥ ಸ್ಟಾಫ್ಗಳ ಜೊತೆನೇ ನಿಂತ್ಕೊತಾ ಇದ್ವು. ಫೈನಲಿ ಅಂತೂ ಲಾಸ್ಟ್ ರೌಂಡು. ಇದು ಸ್ನ್ಯಾಕ್ಸ್ ಅಂತೆ ಅಲ್ಲಿರುವಂಥ ಕತ್ತೆಗಳಿಗೆ. ಅಲ್ಲಿದ್ದಂಥ ಕತ್ತೆಗಳದ್ದು ವೆರೈಟೀಸ್ ಜಾತಿಗಳಿದ್ವು. ಅವನ್ಗೆ ನಮಗೆ ಕೊಡೋದಕ್ಕೆ ಅಂತ ಸ್ನ್ಯಾಕ್ಸ್ ಒಂದೊಂದು ಥರ ಹುಲ್ಗಳನ್ನ ಕೊಡ್ತಾಯಿದ್ರು. ಅವಂತೂ ಕಿತ್ಕೊಂಡು ತಿಂತಾಯಿದ್ರು. ಅವ್ರು ತಿಂತಿದ್ದ ಖುಷಿನೋ ಇಲ್ವೋ ಗೊತ್ತಿಲ್ಲ, ಅವಾಗ ನಾವು ತಿನ್ನಿಸ್ತಿದ್ದು. ಇದಂತೂ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಮಕ್ಕಳುಗಳೆಲ್ಲ ಅವುಗಳನ್ನ ಮುಟ್ಟಿದ್ರು ಕೂಡ ಯಾವುದೇ ರೀತಿ ರಿಯಾಕ್ಷನ್ಸ್ ಆಗಲಿ ನಮಗೆ ಎದುರಿಸೋದಾಗಲಿ ಮಾಡ್ತಿರ್ಲಿಲ್ಲ. ಇಲ್ಲಿ ಈವನ್ ಕ್ಯಾಂಟೀನ್ ಕೂಡ ಇದೆ, ವೆಜ್ಜು ನಾನ್ ವೆಜ್ ಎರಡೂ ಇದೆ. ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದು ಅವ್ರ ಮುಖದಲ್ಲೇ ಕಾಣಿಸ್ತಾ ಇದೆ. ನಾವು ಹೋಗಿದ್ದು 11 ಗಂಟೆಗೆ ಮಾರ್ನಿಂಗ್, ಬಟ್ ಆಚೆ ಬಂದಿದ್ದು 1:12 ಆಗೋಗಿತ್ತು. ಇವ್ರು ನೋಡಿ ಒಬ್ರು ಹೇಳ್ತಾರೆ ಎಷ್ಟು ಗಂಟೆಗೆ ಆಚೆ ಬಂದ್ವಿ ಅಂತ. ವಿತ್ ಸ್ಮೈಲ್. ನೀವು ಕೂಡ ಪೆಟ್ ಸೆಂಚುರಿಗೆ ವಿಸಿಟ್ ಮಾಡಿ, ಪ್ರೆಸೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನಂಬಿಕೆಯ ಚಕ್ರ.